ನಂತ ಕೇಳೇ ಇಲ್ಲ ಅಂದ, ದುಡ್ಗೋಸ್ಕರ ಬಂದಿದ್ರೆ ಅಂತ ಅಂದ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡೇ ಇಲ್ಲ ಅಂತ ಹೇಳ್ದ. ಅಲ್ಲಿ ನಿನ್ನೆ ಯಾವ್ದೋ ಒಂದು ಖಾಸಗಿ ಚಾನಲ್ ಕುಳಿತುಕೊಂಡಾಗ ಅಲ್ಲಿ ಡಿ ಕೆ ಶಿವಕುಮಾರ್ ನಾನೇ ಮಾತಾಡಿಸ್ತೀಯ ಅಂದ, ಎಲ್ಲ ಒಪ್ಕೊಂಡ ಅಲ್ಲಿ. ಹಾಗಾಗಿ ಇದರಲ್ಲಿ ನನಗೆ ಬೇಕಾಗಿರೋದೇನು ಅಂತಂದ್ರಲ್ಲಿ ಈ ಪೆನ್ ಡ್ರೈವ್ ಹಂಚಿಕೆಯ ಪಾತ್ರಧಾರಿಗಳು ಯಾರ್ಯಾರು, ಏನವ್ರ ಪಾತ್ರ, ಅಲ್ಲಿ ಉದ್ದೇಶ ಏನು, ಮೇನ್ ಇಂಪಾರ್ಟೆಂಟ್. ಇವ್ರಿಗೆ ಬರೀ ರೇವಣ್ಣ ದೇವೇಗೌಡ ಕುಟುಂಬ ಮಾತ್ರ ಆಗಿತ್ತಾ, ಇಲ್ಲ ಅಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ನಾಯಕರಾದಂತ ಮೋದಿಯ ಗುರಿಯಾಗಿದ್ರ? ಅವರಲ್ಲಿ ಏನ್ ಹೇಳಿದ್ರು ಅಂದ್ರೆ, ಶಿವರಾಮೇಗೌಡರು ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದಾಗ ಏನ್ ಹೇಳಿದ್ರು ಅಂದ್ರೆ, ಡಿ ಕೆ ಶಿವಕುಮಾರ್ ಜೊತೆ ನೀವೇ ಮಾತಾಡ್ಸಿ ಅಂತ ಹೇಳಿ ಮಾತಾಡ್ಸಿದೀರಾ ಅಂತ. ಒಂದ್ ಕೆಲಸ ಮಾಡಿ, ನಿನ್ನೆ ಅವ್ರ ಮಗನ ಸತ್ಯ ಮಾಡಿದ್ರು ಅವರಲ್ಲಿ. ನನ್ನ ಹತ್ರ ಇದೆ ರೆಕಾರ್ಡಿಂಗ್, ನಂದು ಯಾವ್ದು ಬಿಟ್ಟಿಲ್ಲ, ಎಲ್ಲ ರೆಕಾರ್ಡ್ ಮಾಡಿದ್ದೀನಿ ನಾನಲ್ಲಿ. ಹಾಗೆ ಧರ್ಮಸ್ಥಳ ಮನ್ಯಸ್ವಾಮಿ ಫೋಟೋ ಮುಟ್ಬಿಟ್ಟು ಸತ್ಯ ಮಾಡ್ಬಿಡ ಕೇಳಿ ನಾನು ಏನೋ ಮಾತಾಡ್ಸಿ ಅಂತ ಹೇಳಿ. ನನಗೆ ಅವಶ್ಯಕತೆ ಮೇಡಮ್, ನನಗೆ ನನಗೆ ನನ್ನ ಹೈಕಮಾಂಡ್ ಇದೆ, ನನ್ನ ಪ್ರಧಾನಮಂತ್ರಿ ಇದ್ದಾರೆ, ನನ್ನ ಹೋಮ್ ಮಿನಿಸ್ಟರ್ ಇದ್ದಾರೆ, ನನಗೆ ಅಲ್ಲಿ ನನ್ನ ಪಕ್ಷ ಇದೆ, ನನ್ನ ಅಧ್ಯಕ್ಷರವರೇ. ಅಲ್ಲ ಸರ್, ನೀವು ಅವ್ರ ಹತ್ರ ಯಾಕೆ ಹೋಗ್ಲಿಲ್ಲ? ಫಸ್ಟ್ ನಿಮ್ಗೆ ಈ ತರ ಸಿಡಿಗಳ ಪೆನ್ ಡ್ರೈವ್ ಕಾರ್ತಿಕ್ ಗೌಡ ತಗೊಂಡ್ಬಂದ ತಕ್ಷಣನೇ ನೀವು ಅವ್ರ ಹತ್ರ ಯಾಕೆ ಹೋಗ್ಲಿಲ್ಲ? ಮತ್ತೆ ಅವ್ರಿಗೆ ಟಿಕೆಟ್ ಕೊಡ್ಬೇಡಿ ಅಂತ ಹೇಳ್ತಾರೆ ಯಾರು? ಓಕೆ, ಪತ್ರ ಬರೆದದ್ದು ನಾನೇ ಅಲ್ವಾ? ಓಕೆ, ಹೌದಲ್ವಾ? ಎಲ್ಲ ಆಯ್ತು. ಇಲ್ಲಿ ಸಬ್ಜೆಕ್ಟ್ ನೀವು ಟಿಕೆಟ್ ಕೊಡ್ಬೇಡಿ ಅಂತ ಹೇಳಿದ್ರಿ. ಖಂಡಿತ ನಾ ಪತ್ರದ ಬರ್ದಿದ್ದೀನಲ್ಲ, ಇದೇ ಪತ್ರ ಬರ್ದಿದ್ದೀನಲ್ಲ ನನ್ನಲ್ಲಿ. ಲೆಟರ್ ಕಮ್ಯುನಿಕೇಶನ್ ಆಗ್ಲಿಲ್ಲ, ಪ್ರಾಬ್ಲಮ್ ಆಯ್ತು ಬಿಡಿ, ಅದು ಬ್ಯಾಡ್ ಟೈಮ್ ಅದಲ್ಲಿ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ಇದಾದ್ಮೇಲೆ ಯಾವಾಗ ಡಿ ಕೆ ಶಿವಕುಮಾರ್ ಹತ್ರ ಹೋಗ್ಲಿಲ್ಲ ಪೆನ್ ಡ್ರೈವ್ ತಗೊಂಡು ಶಿವರಾಮೇಗೌಡರು ಹೇಳಿದಂಗೆ? ನೆವರ್. ಅವ್ರ ಮುಖ ನೋಡಿಲ್ಲ ನಾನು ಇನ್ನಲ್ಲಿ. ಒಂದು ನನ್ನನ್ನು ತತ್ವ ಸಿದ್ಧಾಂತ ಇದೆ, ಇವತ್ತು ಕೂಡ ಕಾಂಗ್ರೆಸ್ ಯಾವುದೇ ನಾಯಕರ ಮುಖ ನೋಡಿಲ್ಲ ನಾನು, ಯಾರದಲ್ಲಿ ಭೇಟಿ ಮಾಡಿಲ್ಲ. ಇದೇ ಓನ್ಲಿ ಶಿವರಾಮೇಗೌಡ. ಯಾಕೆ ಶಿವರಾಮೇಗೌಡ ಮಾತಾಡಿದೆ ಅಂತಂದ್ರೆ, ಸೊ ಈಸ್ ಆಲ್ಸೋ ಅವರ ಪಾರ್ಟಿ ಲೀಡರ್ ಅಂತ ಹೇಳಿ, ನಮ್ಮ ಭಾರತೀಯ ಜನತಾ ಪಕ್ಷದ ಇವನೊಬ್ಬ ಸದಸ್ಯ ಅಂತ ಅವ್ನು ಭೇಟಿ ಮಾಡಿದೆ ನನ್ನಲ್ಲಿ. ಇಲ್ಲ ಇವನ್ ಕಾಂಗ್ರೆಸ್ ಅಲ್ಲಿ ಏಜೆಂಟ್ ಅಂತ ಖಂಡಿತ ಹೋಗ್ತಿಲ್ಲ ನಾನಲ್ಲಿ. ಇವ್ನು ರೆಡಿ ಮಾಡಿ ಹಿಡಿಬೇಕಂತ ನಾನು ಪ್ಲಾನ್ ಮಾಡಿದೆ ನಾನಲ್ಲಿ. ಆಯ್ತಾ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ಯಾವಾಗ ಇದು ಹೊರಗಡೆ ಬಂತೋ, ಇದು ನನ್ನ ಅವರ ಕಾನ್ವರ್ಸೇಷನ್ ಮತ್ತೆ ಏನೇ ನಡೀತು, ಮುಂದೆ 10 ಮೀಟಿಂಗ್ ಆಗಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದೆಲ್ಲ ನಾನು ಮುಂದೆ ದಿವಸ ಕೊಡ್ತೀನಿ. ಅಲ್ಲಿ ಇದು ಹೊರಗಡೆ ಬಂದ ಮೇಲೆ ದಿಗ್ಭ್ರಮೆ ಆಗಿ ಹೋಗ್ಬಿಟ್ರು. ಮತ್ತೆ ಭೂಗತವಾಗಿದ್ದಂತ ಕಾರ್ತಿಕ್ ಮತ್ತೆ ಹುಟ್ಟು ಹೊರಗಡೆ ಬಂದ್ಬಿಟ್ಟ. ಅವನು ಬಂದಿದ್ದೆ ಅಲ್ಲಿ ಒಂದು ಚಾನೆಲ್ ನಲ್ಲಿ ಕುಳಿತುಕೊಂಡು ಇಂಟರ್ವ್ಯೂ ಕೊಟ್ಟ. ಅಲ್ಲಿ ಆ ಇಂಟರ್ವ್ಯೂ ನಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ನಾನು ದೇವರಾಜೇಗೌಡರಿಗೆ ಪೆನ್ ಡ್ರೈವ್ ಕೊಟ್ಟೇ ಇಲ್ಲ. ನೋಡಿ ಪಾಯಿಂಟ್ ಎಷ್ಟು ಚೇಂಜ್ ಆಗೋಯ್ತು ಅಲ್ಲಿ. ನಾನು ದೇವರಾಜೇಗೌಡರಿಗೆ ಈ ಒಂದು ಸೆಕ್ಸ್ ವಿಡಿಯೋದು ನಾನು ಪೆನ್ ಡ್ರೈವ್ನೇ ಕೊಟ್ಟಿಲ್ಲ. ನಾನು ಪೆನ್ ಡ್ರೈವ್ ಕೊಟ್ಟಿದ್ದು ನನ್ನ ಹೆಂಡತಿ ಕಿಡ್ನಾಪ್ ಮಾಡಿದ್ದು ನನ್ನ ಜಮೀನಿಗೆ ಸಂಬಂಧಪಟ್ಟ ಕೇಸಿಂದು ಅಂತ ಅಂದ. ಸರ್, ಈಗ ನಾವು ನೋಡಿದ್ವಿ ನೀವು ಅವತ್ತು ಪ್ರೆಸ್ ಮೀಟ್ ಅಲ್ಲಿ ಬಿಡುಗಡೆ ಮಾಡಿದ್ದ ಆಡಿಯೋ, ಮತ್ತೆ ಇನ್ನೂ ಒಂದಷ್ಟು ಆಡಿಯೋ ಈಗ ಮಾಧ್ಯಮದಲ್ಲಿ ಇದಾವೆ. ಎಲ್ಲಾರ್ ಶಿವರಾಮೇಗೌಡರು ಫೋನ್ ಮಾಡಿ ಕೊಡ್ತಾರೆ ನಿಮ್ಗೆ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿ ಅಂತ, ನೀವು ಮಾತನಾಡ್ತೀರಾ? ಹೌದು. ಅವ್ರ ಆರೋಪ ಏನು ಅಂದ್ರೆ, ಆ ಸಂದರ್ಭದಲ್ಲಿ ನೀವು ದುಡ್ಡು ಕೇಳಿದ್ರಿ ಅಂತ. ನಾನು ಅವ್ರ ಮನೆಯಲ್ಲಿ ಅವ್ರು ಏನ್ ಹೇಳ್ತಾ ಇದ್ರೆ, ನೀವು ಯಾವ್ದೋ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ಬಿಡುಗಡೆ ಮಾಡಿದ್ರಾ? ಬಿಡುಗಡೆ ಮಾಡ್ತೀವಲ್ಲ ನಾವಲ್ಲಿ. ಇದನ್ನ SIT ತನಿಖೆ ಯಾಕೆ ಕೊಡ್ತಾ ಇಲ್ಲ ಅಂತ ಅಂದ್ರೆ, ಮೊನ್ನೆ ಕೆಲವು ಪ್ರಜ್ವಲ್ ರೇವಣ್ಣನ ವಿಡಿಯೋ ಬಂದಿದ್ದಾವೆ. ಅದ್ರಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ವೇ ಇಲ್ಲ. ಬಾಡಿ ಲ್ಯಾಂಗ್ವೇಜ್ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಒಂದು ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಮಾಡ್ಕೊಂಡವ್ರಿಗೆ ಇದನ್ನ ಸೆಕ್ಸ್ ಸ್ಕ್ಯಾಂಡಲ್ ವಿಡಿಯೋ ರೆಡಿ ಮಾಡೋಕ್ಕೋಸ್ಕರನೇ. ಅದರಲ್ಲಿ ಆ ವಿಡಿಯೋ ತೆಗೆದು ನೋಡ್ರಿ. ಈಗ ನೋಡಿ, ಒಂದು ವಿಚಾರ, ಪ್ರಜ್ವಲ್ ರೇವಣ್ಣನ ಬೆಡ್ರೂಮ್ದು ಕೆಲವು ವಿಡಿಯೋದಲ್ಲಿ ಇದಾವೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅನ್ನೋರ್ದು, ನಾವು ಪ್ರಜ್ವಲ್ ರೇವಣ್ಣ ನೋಡಿಲ್ಲ ನಾವಲ್ಲಿ, ಪ್ರಜ್ವಲ್ ರೇವಣ್ಣ ಅನ್ನೋರ್ದಲ್ಲಿ. ಆದ್ರೆ ಅವನು ವಿಡಿಯೋ ಮಾಡ್ಬೇಕಾರಲ್ಲಿ ಒಂದು ತೀರಾ ಮಿಡ್ಲ್ ಕ್ಲಾಸ್ ಲೆವೆಲ್ಗಿಂತ ಕಮ್ಮಿ ಇರೋಂಥ ಬೆಡ್ರೂಮ್ ಅಲ್ಲಿ ಕುಳಿತುಕೊಂಡು ಅವ್ನು ವಿಡಿಯೋ ಕಾಲ್ ಮಾಡ್ತಾನ. ಆ ಒಂದೇ ವಿಡಿಯೋ ಕಾಲ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಅದು ಒಂದು 100 ವಿಡಿಯೋಗಳಲ್ಲಿ ಅದೇ ಬ್ಯಾಕ್ ಗ್ರೌಂಡ್ ಐತೆ. ಒಂದು ಫ್ಯಾಕ್ಟರಿ ಮಾಡ್ಕೊಂಡಿದ್ದಾರೆ ಅಂತ ಖಂಡಿತ ಬರ್ತದೆ ಎಲ್ಲ ಹೊರಗಡೆ. ಈಗ ಅದು ಯಾರು ಮಾಡ್ಕೊಂಡಿರೋದು ಸರ್? ಯಾರಿಗೆ ಅವಶ್ಯಕತೆ ಇತ್ತು ಇದು? ಯಾರಿಗೆ ಅವಶ್ಯಕತೆ ಇತ್ತು? ಈಗ JDS BJP ವಿರುದ್ಧ ಹೋಗ್ಬೇಕಾದ್ರೆ ಯಾರು ಹೋಗ್ಬೇಕಾಗಿರೋದು? ಕಾಂಗ್ರೆಸ್ ಮಾಡ್ಕೊಂಡ್ಯಾರ ಫ್ಯಾಕ್ಟರಿ ಅಂತ. ಖಂಡಿತ ಅವರೇ ಕಾಂಗ್ರೆಸ್ ಒಂದು ಫ್ಯಾಕ್ಟರಿನೇ ಮಾಡ್ಕೊಂಡ್ಬಿಟ್ಟಾರೆ. ಖಂಡಿತ ಮಾಡ್ಕೊಂಡಿದ್ದಾರೆ, ಬೇರೆ ಯಾರು ಇಲ್ಲ. ಅದು ಇನ್ಯಾರು ಮಾಡ್ಕೊತಾರೆ ಅಲ್ಲಿ? ಆಗಿಲ್ಲ ಅಂದ್ಮೇಲೆ ಬೇರೆ ಯಾರ್ದಾದ್ರೂ ಮಾಡ್ಬೋದಾ? ಇನ್ನು ಗೊತ್ತಿಲ್ಲ ಯಾರು ಮಾಡ್ತಾರೆ ಅಲ್ಲ, ಗೊತ್ತಿಲ್ಲ. ಫ್ಯಾಕ್ಟರಿನೇ ಮಾಡ್ಕೊಂಡಿದ್ದಾರೆ ಅಂತ ಫ್ಯಾಕ್ಟರಿ ಅಂದ್ರೆ ಇದು ಈ ವಿಡಿಯೋ ಬರ್ತಾರೆ ಭಯ ಆಗ್ತೈತೆ ನಮ್ಗೆ. ಈಗ ಅಲ್ಲಿ ನಾವು ಅನ್ಕೊಂಡಿದ್ದೆ ಬೇರೆ, ಆಗ್ತಿರೋದು ಬೇರೆ ಅಲ್ವಾ ಅಲ್ಲಿ. ಹಾಗಾಗಿ ಯಾವಾಗ ಇದು ರಿವೀಲ್ ಆಗೋಯ್ತೋ, ಇದು ಭೂಗತ ಆಗಿದಂತ ವ್ಯಕ್ತಿ ಡೈರೆಕ್ಟ್ ಆಗಿ ಬಂದ್ಬಿಡ್ತಾನೆ ಒಂದು ಖಾಸಗಿ ಚಾನಲ್ನಲ್ಲಿ ಇಂಟರ್ವ್ಯೂ ಬರ್ತಾನೆ. ಅಲ್ಲಿ ಆಗ ಹೇಳ್ತಾನೆ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾನೆ ನೋಡಿ. ಇಲ್ಲಿ ಮೊದಲು ಏನು ಹೇಳ್ತಾನೆ ಅಂತ, ಇದ್ರ ಒಂದೇ ಒಂದು ಪೆನ್ ಡ್ರೈವು ಬೇರೆ ಎಲ್ಲಿ ಗೊತ್ತಿಲ್ಲ, ಅದು ದೇವರಾಜೇಗೌಡರಿಗೆ ಕೊಟ್ಟೆ, ಬೇರೆ ಯಾರು ಕೊಡ್ಲೇ ಇಲ್ಲ, ಅದು ಅವನೇ ಬಿಟ್ಟರು ಅಂತ ಹೇಳಿದಂಥ ವ್ಯಕ್ತಿ, ಅದೇ ವ್ಯಕ್ತಿ ಇನ್ನೊಂದು ಪಾಯಿಂಟ್ ಏನು ಮಾಡ್ತಾನೆ ಬಂದು ಇಂಟರ್ವ್ಯೂ ಹೇಳ್ತಾನೆ,
ನಾನು ದೇವರಾಜೇಗೌಡರು ಪೆನ್ ಡ್ರೈವ್ನೇ ಕೊಟ್ಟಿಲ್ಲ ಸೆಕ್ಸ್ ವಿಡಿಯೋದು. ಓಕೆ. ನಾನು ಕೊಟ್ಟು ಪೆನ್ ಡ್ರೈವ್ ಅದು ಬಂದು ನನ್ನ ಗಲಾಟೆ ನನ್ನ ಹೆಂಡತಿ ಕಿಡ್ನಾಪ್ ಮಾಡಿ ಕೇಸು ಆ ಕೇಸ್ ಸಂಬಂಧಪಟ್ಟದ್ದಲ್ಲಿ ನಾನು ಮೆಮೊರಿ ಕಾರ್ಡ್ ಅಲ್ಲಿ ಯಾವ್ದ್ರಲ್ಲಿ ಹೇಳಿ ಮೆಮೊರಿ ಕಾರ್ಡ್ ಚಿಪ್ ಅಲ್ಲಿ ನಾನು ಡೌನ್ಲೋಡ್ ಮಾಡಿದೆ. ಯಾವ್ದಲ್ಲಿ ಮೊಬೈಲ್ ಇಂದ 2 ಫೋನ್ ಇತ್ತು. ಒಂದು ಎಡ್ಜ್ ಫೋನ್ ಡೌನ್ಲೋಡ್ ಮಾಡ್ಕೊಂಡಿ ಅಂತ ಒಂದ್ಸಲ ಹೇಳ್ತಾನಲ್ಲಿ, ಇನ್ನೊಂದ್ಸಲ ಏನ್ ಹೇಳ್ತಾನೆ ಅಂತಂದ್ರೆ 2021 ಡೌನ್ಲೋಡ್ ಮಾಡಿದ್ದೆ ಅಂತಾನಲ್ಲಿ. ಥರ್ಡ್ ಪಾಯಿಂಟ್ ಏನ್ ಹೇಳ್ತಾನೆ ಅಂತಂದ್ರೆ ನನ್ನ ಫ್ರೆಂಡ್ ಹತ್ರ ಇತ್ತು ವಿಡಿಯೋ, ಇದು ಬ್ಲೂಟೂತ್ ಕಳ್ಸಿಕೊಟ್ಟ ಅಂತಾನಲ್ಲಿ. ಫೋರ್ತ್ ಪಾಯಿಂಟ್ ಏನ್ ಹೇಳ್ತಾ ಅಂತಾರೆ, ಈ ವಿಡಿಯೋನ ಭವಾನಿ ಅವ್ರಿಗೆ ಕಳ್ಸಿಕೊಟ್ಟೆ ಅಂತಾನೆ, ಭವಾನಿ ಅವ್ರಿಗೆ. ಫಿಫ್ತ್ ಪಾಯಿಂಟ್ ಏನ್ ಹೇಳ್ತಾನೆ, ನಮ್ಮ ಹತ್ರ ವಿಡಿಯೋನೇ ಇಲ್ಲ, ಕ್ಲಿಪ್ಸೇ ಇಲ್ಲ ಅಂತ ಹೇಳಿದಂತ ವ್ಯಕ್ತಿ ಅನ್ನಂತ ಇರೋ ವಿಡಿಯೋನ ಮತ್ತೆ ಮೊಬೈಲ್ ನಾನು SIT ಸರೆಂಡರ್ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾನೆ ಅಂತ ಅಂದ್ರೆ ಇದು ಕಥಾನಾಯಕ ಯಾರು ನೀವೇ ಹೇಳಿ, ಈ ರಾಜ್ಯ ಜನತೆ ತೀರ್ಮಾನ ಮಾಡ್ಬೇಕು. ಅಂದ್ರೆ ನಿಮ್ ಪ್ರಕಾರ ಕಾರ್ತಿಕ್ ಇದನ್ನ ಕಾಂಗ್ರೆಸ್ನವ್ರಿಗೆ ಕೊಟ್ಟು ಮಾಡಿಸಿದಾನೆ ಅಂತನಾ ಸರ್? ಗ್ಯಾಂಗ್ ಲೀಡರ್ ಅವನೇ. ಗ್ಯಾಂಗ್ ಲೀಡರ್ ಅವನೇ. ಎಸ್, ಕಥಾನಾಯಕ ಅವನೇ. ಅಂದ್ರೆ ವಿಡಿಯೋಗಳು ಇದ್ವು, ಅದನ್ನ ತಗೊಂಡು ಕಾಂಗ್ರೆಸ್ನವ್ರು ಕೊಟ್ಟು ಅವ್ರ ನನಗೆ ಕೋರ್ಟ್ಗೆ ಏನ್ ಬೇಕೋ ಸ್ವಲ್ಪ ಹಾಕ್ಬಿಟ್ಟು ಕೊಟ್ಟವನೋ ಇಲ್ಲ. ಈಗ ಅವ್ನು ಹೇಳಿದ ಆ ವಿಡಿಯೋ ಅಲ್ಲ ಅಂದ್ಮೇಲೆ ಮುಗ್ದೆ ಹೋಯ್ತಲ್ಲ ನಂದಲ್ಲಿ ಅಂತ ವಿಡಿಯೋ ನಾನು ಕೊಟ್ಟರೆ ಆಯ್ತು. ಶೀಲ್ಡ್ ಓಪನ್ ಮಾಡ್ಬೇಕು, ಶೀಲ್ಡ್ ನಾನು ಈಗ ಓಪನ್ ಮಾಡಕ್ಕಲ್ಲ, ಜಡ್ಜ್ ಮುಂದೆ ಓಪನ್ ಮಾಡ್ಬೇಕು ನಾವೆಲ್ಲ. ಅದ್ರಲ್ಲಿ ವಿಡಿಯೋ ಇದೆಯಲ್ಲ ಅಂತ ನಮ್ಗೆ ಅನುಮಾನ. ಈಗ ಅಲ್ಲಿ ಈಗ ನನಗೆ ಕೊಟ್ಟ ಪೆನ್ ಡ್ರೈವ್ ಅದಲ್ಲಿ ಇವ್ನು ಏನ್ ಹೇಳೋನಿಗ ಅಲ್ಲಿ ಮನೆ ಗಲಾಟೆ ಕೇಸ್ ವಿಡಿಯೋ ಅಂತ ಹೇಳವನಲ್ಲಿ. ಮನೆ ಗಲಾಟೆ ಕೇಸ್ ವಿಡಿಯೋ ಕೊಟ್ಟರೆ ಖಾಲಿ ಪೆನ್ ಡ್ರೈವ್ ಕೊಟ್ಟರೆ ಯಾರಿಗೆ ಗೊತ್ತದು? ನನ್ನ ನಮ್ಸಕ್ಕೋಸ್ಕರ ಅಲ್ಲಿ ಅವನಲ್ಲಿ. ಯಾಕಂದ್ರೆ ಅವ್ನು ನನ್ನಿಂದ ಕೆಲಸ ಆಗ್ಬೇಕಾಯ್ತಲ್ಲ ಅವನಿಗೆ. ಏನ್ ಕೆಲಸ ಆಗ್ಬೇಕಾಯ್ತು ಅಂದ್ರೆ ಅವನು ಜಮೀನ್ ನಾನು ರಿಕವರಿ ಮಾಡ್ಕೊಡ್ಬೇಕಾಯ್ತು ಅಂದಲ್ಲಿ. ಸೊ ಈಗ ಯಾವಾಗ ಆ ಪೆನ್ ಡ್ರೈವ್ ನಮ್ಮ ಇಲ್ಲ ಅನ್ನೋ ವ್ಯಕ್ತಿ ಈಗೆಲ್ಲ SIT ಮುಂದೆ ಎಲ್ಲ ಕೊಟ್ಟಿ ಅಂತ ಹೇಳಿದ್ಮೇಲೆ ಅಲ್ಲಿ ಯಾಕೆ ಅವ್ನ ಫ್ರೆಂಡೇ ಹಂಚಿರ್ಬಹುದು, ಇಲ್ಲ ಕಾರ್ತಿಕ್ 21 ಇತ್ತು ಅಂತ ವಿಡಿಯೋ ಅವನೇ ಹಂಚಿರ್ಬಹುದು. ಈಗ ಏನ್ ಬೇಕಾದ್ರೂ ಆಗ್ಬೋದಲ್ವಾ ಅಲ್ಲಿ. ಆಮೇಲೆ ಇವನು ನಾನು ಈ ರಾಜ್ಯ ಜನತೆ ಒಂದು ಕೇಳೋದು ಇಷ್ಟೇನಲ್ಲಿ ನನ್ನ ಮನವಿ ಏನಂತಂದ್ರಲ್ಲಿ, ದಯಮಾಡಿ 6 ತಿಂಗಳು ಕಾಂಟ್ರಾಕ್ಟ್ ತೆಗಿರಿ. 6 ತಿಂಗಳು, 1 ವರ್ಷದ ಅವನೇನೋ ಇದಾನಲ್ಲ ಅವನಲ್ಲಿ ಅವನ್ನೆಲ್ಲ ಕಾಲಿಷ್ಟು ತೆಗಿರಿ ಅವನಲ್ಲಿ. ಕಾರ್ತಿಕ್ ಯಾರ್ಯಾರು ಸಂಪರ್ಕ ಮಾಡ್ದ, ಅವನ ಜೊತೆ ಯಾರ್ಯಾರು ಕಮ್ಯುನಿಕೇಶನ್ ಆದ್ರು, ಯಾವ ಟವರ್ ಲೊಕೇಶನ್ ಕುಳಿತುಕೊತಾ ಇದ್ದ ಅವನಲ್ಲಿ, ಎಲ್ಲಿಂದ ಯಾರ್ಯಾರು ಹೋಗ್ತಾ ಇದ್ರು, ಬೆಂಗಳೂರಿಗೆ ಎಷ್ಟು ಸಲ ಹೋಗಿದ್ದಾರೆ, ಅವ್ನು ಫಾಸ್ಟ್ ಟ್ಯಾಗ್ ತೆಗಿರಿ ನೀವಲ್ಲಿ ಸಿಗ್ತದಲ್ಲಿ. ಯಾರ್ಯಾರು 6 ತಿಂಗಳಿಂದನೇ ಪ್ಲಾನ್ ಮಾಡಿದ್ದಾರೆ ಇದನ್ನೆಲ್ಲ. ಖಂಡಿತ 6 ತಿಂಗಳಿಂದನೇ ಪ್ಲಾನ್ ಮಾಡಿದ್ದಾರೆ. ಖಂಡಿತ ಎಲೆಕ್ಷನ್ಗೋಸ್ಕರನೇ ಹೌದು, ಪರ್ಪಸ್ಫುಲಿ ಇದು MP ಎಲೆಕ್ಷನ್ಗೋಸ್ಕರನೇ. ಇದು MP ಎಲೆಕ್ಷನ್ಗೋಸ್ಕರ 6 ತಿಂಗಳಿಂದ ಪ್ಲಾನ್ ಮಾಡಿದ್ರು ಅಂತ. ಬೇರೆ ಏನು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು CD ಫ್ಯಾಕ್ಟರಿ ಇದೆ, ಅವ್ರು ಮಾಡಿರ್ಬೋದು ಅಂತ ಈ ತರ ಅಂತ. ಇನ್ನೇನ್ ಮೇಡಮ್, ಇದು ಹೊರಗಡೆ ಬಂದಿದೆ ಅಂತ, ಕಾರ್ತಿಕ್ನ ಹೊರಗಡೆ ಬಂದಿದೆ ಅಂತ ಅಂದ್ರಲ್ಲಿ ಮತ್ತೆ ಹೆಂಗೆ ಅವ್ನ ಕೈಲಿ ಸಾಧ್ಯವಾಗ್ತದೆ ಅಷ್ಟೊಂದು ಪೆಂಡ್ರೈವ್ ಹಂಚೋದಕ್ಕೆ, ಇಷ್ಟೊಂದು ಸೆನ್ಸಿಟಿವ್ ಆಗೋದಕ್ಕೆ? ಅಲ್ಲಿ ಇಷ್ಟೆಲ್ಲ ಪೆಂಡ್ರೈವ್ ಹಂಚಿಕೆ ಆಗಂಟ ಸರ್ಕಾರ ಕೈ ಕಟ್ಟಿ ಕೂರ್ಬೇಕು ಅಂತ ಅಂದ್ರೆ ಈಗ ಇದುವರೆಗೂ ಕೂಡ ಪೆಂಡ್ರೈವ್ ಬಗ್ಗೆ ಎಂಕ್ವೈರಿ ಮಾಡಲೇ ಇಲ್ಲ. ಫಸ್ಟ್ FIR SIT ತಗೊಳ್ಳೇ ಇಲ್ಲ ಅಲ್ಲಿ. ನನ್ನ ಮಾತ್ರ ನಾನು ಯಾವಾಗ ಮಾಧ್ಯಮದ ಮುಂದೆ ಬಂದು ನನಗೆ ಮಾತ್ರ SIT ನೋಟಿಸ್ ಕೊಟ್ಟರು ಅಲ್ಲಿ ಕಾರ್ತಿಕ್ ಆರೋಪಿ ಅಂತ ಹೇಳಿ. DK ಶಿವಕುಮಾರ್ ಮಾಡಿದ್ರೆ ಯಾಕೆ ಮಾಡ್ತಾರೆ ಸರ್? ಅಂದ್ರೆ ದೇವೇಗೌಡರ ಕುಟುಂಬನ ಹಾಳು ಮಾಡ್ಬೇಕು ಅಂತನಾ, ಅಥವಾ ನಿಮ್ಮ ಆರೋಪ ಏನು ಅವ್ರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ? ಈಗ ನಾನು DK ಶಿವಕುಮಾರ್ ಮಾಡ್ಯಾರ ಅಂತ ಹೇಳ್ತಾ ಇಲ್ಲ ಅಲ್ಲಿ. ಅಂದ್ರೆ ದೇವರಾಜೇಗೌಡರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತಿವಿ ಅಂತ ಒಂದು ಹೇಳಿದ್ರು ಅವರು. ಅದಕ್ಕೆ ಹೆದರ್ಕೊಂಡು ನೀವು ಹೇಳ್ತಾ ಇಲ್ವಾ ಅಥವಾ ಏನು ಅಂತ ಈಗ ಆರೋಪ ಮಾಡ್ತಾ ಇದ್ದಾರೆ? ನಾನು DK ಶಿವಕುಮಾರ್ ಮಾಡ್ಯಾರ ಅಂತ ಎಲ್ಲೂ ಹೇಳಿಲ್ಲ. ನಾನು DK ಶಿವಕುಮಾರ್ ಭೇಟಿ ಮಾಡ್ಯಾರ ಅಂತ ಹೇಳ್ತಾ ಇದ್ದೀನಿ ನಾನಲ್ಲಿ. ಆಯ್ತಾ? DK ಶಿವಕುಮಾರ್ ಏನ್ ಮಾತಾಡ್ಯಾರ ಅಂತೇಳಿ ಅವರು ನನ್ನ ಜೊತೆ ಸಂಭಾಷಣೆ ಮಾಡ್ಯಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ತುಣುಕು ಕೊಟ್ಟಿದ್ದೀನಿ ನಾನು ನಿಮ್ಗೆ ಅಲ್ಲಿ. ಅವರೇ DK ಶಿವಕುಮಾರ್ ಅಂತ ಪ್ರೂಫ್ ಕೊಟ್ಟಿದ್ದೀನಿ ನಾನು ನಿಮ್ಗೆ ಅಲ್ಲಿ ರಾಜ್ಯ ಜನತೆಗೆ ಅಲ್ಲಿ. ಅವರೇ DK ಶಿವಕುಮಾರ್ ನಿಮ್ಮ ಹತ್ರ ಮಾತಾಡಿದ್ರು ಅಂತ ಪ್ರೂಫ್ ಕೊಟ್ಟಿದ್ದೀನಿ. ಈಗ ನಿನ್ನೆ ಅಡ್ಮಿಟ್ ಮಾಡ್ಕೊಂಡೆ ಬಿಟ್ರಲ್ಲ ಎಲ್ಲ ಶಿವರಾಮೇಗೌಡ DK ಶಿವಕುಮಾರ್ ಅಂತ ಮಾತಾಡಿಸ್ತೀಯ ಅಂದ್ರಲ್ಲ. ಮೊದಲು ಇಂಟರ್ವ್ಯೂ ಹೇಳಿದ್ರು DK ಶಿವಕುಮಾರ್ ಮಾತಾಡೇ ಇಲ್ಲ ಅಂದ್ರು. ಈಗ DK ಶಿವಕುಮಾರ್ ಅಂತ ಮಾತಾಡಿಸ್ತೀಯ ಅಂದ್ರು, ಅಡ್ಮಿಟ್ ಆಗೋಯ್ತಲ್ವಾ ಅಲ್ಲಿ. ಏನ್ ಮಾತಾಡಿದ್ರು ಅಂತ ನಾನು ತನಿಖೆ ಕೊಡ್ತೀನಿ ನಾನಲ್ಲಿ. ಸೊ ಹಾಗಾಗಿ ಇದೇನಾಗಿದೆ ಅಂತಂದ್ರೆ ರಾಜಕೀಯ ನಿಮ್ಗೆ ಯಾಕೆ ನಿಮಗೆ ಕಾಲ್ ಮಾಡೋ ಅನಿವಾರ್ಯ? ಈಗ ಅವ್ರಿಗೆ ಆಲ್ರೆಡಿ ಪೆನ್ ಡ್ರೈವ್ ಸಿಕ್ಕಿದ್ದಿದ್ರೆ ನಿಮ್ಗೆ ಯಾಕೆ ಕಾಲ್ ಮಾಡಿ ಮಾತಾಡಿದ್ರು ಅವರು? ಈಗ ಮೇಡಮ್ ಅದು ಏನಕ್ಕೆ ಕಾಲ್ ಮಾಡಿದ್ರು ಅಂತಂದನ್ನ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ತನಿಖೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬಹಳ ಗಂಭೀರವಾದ ವಿಚಾರಗಳಿದಾವೆ. ನೀವು ಇಷ್ಟೆಲ್ಲ ಮಾತಾಡೋದಕ್ಕೆ ಸಪೋರ್ಟ್ ಸಿಗದೆ ನೀವು ನಿಮ್ಗೆ ಅವ್ರು ಯಾಕೆ ಫೋನ್ ಮಾಡಿದ್ರು? ಹಾಗಾದ್ರೆ ಯಾಕೆ ಫೋನ್ ಮಾಡಿದ್ರು ಅನ್ನೋ ಆ ಕಂಟೆಂಟ್ಸೇ ವೆರಿ ಇಂಪಾರ್ಟೆಂಟ್. ಇಡೀ ಈ ಸ್ಟೋರಿ ಟ್ವಿಸ್ಟ್ ಆಗೋದು. ಹಾಗಾಗಿ ಅದನ್ನ ನಾನು ತನಿಖಾ ತಂಡಕ್ಕೆ ಕೊಡ್ತೀನಿ ನಾನಲ್ಲಿ. ಅಲ್ಲಿ ಎಲ್ಲ ಹೊರಗೆ ಬರ್ತದಾಗ ಸತ್ಯ ಅದು. ಸೊ ಅದನ್ನ ಇಷ್ಟೆಲ್ಲ ಆದ್ಮೇಲೆ ದೇವರಾಜೇಗೌಡರು ಯಾಕೆ ಹೊರಗೆ ತರ್ತಾ ಇದ್ದಾರೆ? ಫಸ್ಟ್ ಡೇ 1 ಅದನ್ನ DK ಶಿವಕುಮಾರ್ ಹತ್ರ, LR ಶಿವರಾಮೇಗೌಡರ ಹತ್ರ